ಕಳ್ಳೆಕಾಯಿ ಬೀಜ ಆಯ್ಕೊಂಡು ತಿನ್ನೋ ಅಧಿಕಾರಿಗಳು ಸಂಬಳ ತಿನ್ಕೊಂಡು ಬೆಂಗಳೂರು ಕೂತಿರೋರು ಈ ಸುಖಕ್ಕೆ ಮತ್ತು ರೋಗಕ್ಕೆ ಒಂದು DG ಬೇರೆ ಕೇಡು ಆ ಡಿಪಾರ್ಟ್ಮೆಂಟ್ಗೆ. ಅದಕ್ಕೊಬ್ಬ IG-ನೋ DIG-ನೋ ಅದಕ್ಕೆ 2 SP-ಗಳೋ 3 SP-ಗಳು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಿ ಸಂಬಳ ತೊಗೊಂಡು ಗೂಟದ ಕಾರ್ ಹಾಕ್ಕೊಂಡು ಮೇಲೆ ಲೈಟ್ ಹಾಕ್ಕೊಂಡು ಒಂದು ಬಂಗ್ಲೋ ತೊಗೊಂಡು 6 ಜನನೋ 8 ಜನನೋ ಕಾನ್ಸ್ಟೇಬಲ್ಗಳಿಂದ ಮನೇಲಿ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರೋರುಗಳ ಮಧ್ಯೆ ಕೆಲಸ ಏನ್ರಿ ಆಗತ್ತೆ? ಅದಕ್ಕೊಂದು DG ಬೇರೆ ಕೇಡು. ಆ ಲೆವೆಲ್ ಆಫ್ ಎ ಸೀನಿಯರ್ ಆಫೀಸರ್ ಅನ್ಫಿಟ್ ಟು ಬಿ ಇದು ಆಫೀಸರ್ಸ್ ಇವರೆಲ್ಲರುಗಳು ನನ್ನ ಪ್ರಕಾರದಲ್ಲಿ. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಬಿಕಾಸ್ ಆಫ್ ದರ್ಶನ್. ಇದು ಲುಕ್ ಎಟ್ ದ ವೇ ವಾಟ್ ರಬ್ಬಿಶ್ ಸಿಸ್ಟಮ್ ಯು ಪೀಪಲ್ ಹ್ಯಾವ್ ಡೆವಲಪ್ಡ್. ಅಯೋಗ್ಯತೆ ಮತ್ತು ನಾಚಿಕೆ ಇಲ್ಲದವ್ರು ಒಬ್ಬರ ಕೈಲೇ ಸಾಧ್ಯ ಇದೆಲ್ಲ ಮಾಡಲಿಕ್ಕೆ. ಸಂಬಳ ತಗೋತಾರೆ. ವೈ ಇಸ್ ದಟ್ DG ನಾಟ್ ಬೀಂಗ್ ಆನ್ಸರಬಲ್ ಟು ದಿಸ್? ಲೆಟ್ ದಿ ಹೋಮ್ ಮಿನಿಸ್ಟರ್ ಆನ್ಸರ್ ದಿಸ್. ಯು ಆರ್ ಎ ಹೋಮ್ ಮಿನಿಸ್ಟರ್ ಆರ್ ವಾಟ್? ಯು ಆರ್ ಎ ಪೋಸ್ಟ್ ಮ್ಯಾನ್ ಆರ್ ವಾಟ್? It looks like you are a postman now. I no longer have any sympathy on you. ನಿಮ್ಗೆ ಇಷ್ಟ ಇಲ್ದಿದ್ರೆ ಹೋಮ್ ಮಿನಿಸ್ಟ್ರಿ ರಾಜೀನಾಮೆ ಕೊಟ್ಟು ಆಚೆ ಹೋಗಬೇಕು, ಇಲ್ಲ ನಿಮ್ಮ ಹೈಕಮಾಂಡ್ಗಳಿಗೆ ಬದಲಾಯಿಸಿಸ್ಕೋಬೇಕು. ವೈ ಆರ್ ಯು ಕೀಪಿಂಗ್ ಸೈಲೆಂಟ್ ಆನ್ ಯುವರ್ ಸೀನಿಯರ್ ಆಫೀಸರ್ಸ್? ಇನ್ನು ಫೋಟೋ ವಿಚಾರದಲ್ಲಿ ಇದನ್ನ ತೆಗೆದವ್ರನ್ನೂ ಅಕ್ಯೂಸ್ಡ್ ಮಾಡಬೇಕು ಅಂತ ಓಡಾಡ್ತಿದಾರಂತೆ. ಜೈಲ್ ಪ್ರಿಮೈಸಸ್ ಅಲ್ಲಿ ತಪ್ಪೆ ಅವಕಾಶ ಇಲ್ಲ, ಯಾರು ತೆಗೆದಿದ್ದವ್ರದ್ದುವೆ. ಆದರೆ ವೈ ಡೋಂಟ್ ಯು ಟ್ರೀಟ್ ಹಿಮ್ ಆಸ್ ಎ ವಿಷಲ್ ಬ್ಲೋಯರ್? ನಿಮ್ಮ ಮುಖಕ್ಕೆ ಮಾನ ಮರ್ಯಾದೆ ಲಜ್ಗೆಟ್ಟವ್ರುಗಳಿಗೆ ನಿಮ್ಮ ಕಣ್ಣಿಗೆ ಕಾಣಿಸದಿದ್ದನ್ನು ಆಚೆಗೆ ತಂದಿರೋದಕ್ಕಾರು ಕ್ರೆಡಿಟ್ ಕೊಡಿ. ವೈ ಡಸ್ ಹಿ ನಾಟ್ ಬಿಕಮ್ ಎ ವಿಷಲ್ ಬ್ಲೋಯರ್? ಹೌ ಡಸ್ ಹಿ ಬಿಕಮ್ ಎನ್ ಅಕ್ಯೂಸ್ಡ್ ಇನ್ ದಿಸ್ ಕೇಸ್? ಮುಜುಗರ ತಂದಿದ್ದಕ್ಕ ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಮಾನ ಮರ್ಯಾದೆ ಲಜ್ಗೆಟ್ಟವ್ರು ತಂದು ಏನು ಸಂಬಳ ತಗೋತೀರೋ, ಏನು ತಗೋತೀರಿ ಜನರದ್ದು ತೆರಿಗೆ ದುಡ್ಡಲ್ಲಿ? ಕಾಕಿ ಬಟ್ಟೆ ಟೋಪಿ ಸ್ಟಾರು ಸಿಂಹ ಎಲ್ಲ ನಿಮಗೆ ಕೊಟ್ಟಿರೋದು ಅದಕ್ಕೆ. ಉಪ್ಪಿನಕಾಯಿ ಹಾಕ್ಕೊಂಡು ಕೂತ್ಕೊಂಡು ಮನೆಯಲ್ಲಿ ನೆಕ್ಕಕ್ಕಲ್ಲ, ಕಾರ್ನ ಯೂಸ್ ಮಾಡ್ಕೊಂಡು ಮಜಾ ನೋಡ್ಕೊಂಡು. ಅದೇನು ಜೈಲ ಧರ್ಮ ಛತ್ರನ ಮಲ್ಕೊಳಕ್ಕೆ ಒಂದು ದಿಂಬು ಕೊಟ್ರಂತೆ, ಎಲ್ಲೋ ಬೆಳಗ್ಗೆ ಒಂದು ಹಾಸಿಗೆನೇ ಕೊಟ್ರಂತೆ. ಇಟ್ಸ್ ಆಲ್ ರೈಟ್ ಅಪ್ಪ ಅನ್ಬೋದು ಬೇಕಾರೆ. ಇದೇನ್ರಿ ಆಚೆಯಲ್ಲಿ ಕೂರಿಸ್ಬಿಟ್ಟು ಸೆಂಟ್ರ್ ಟೇಬಲ್ ಹಾಕಿಸ್ಬಿಟ್ಟು ಕುರ್ಚಿ ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರೆ ಏನ್ರಪ್ಪ? ಹಾಸಿಗೆ ದಿಂಬು ನನಗೆ ಊಟ ಬೇಕು ಅಂತ ಒಂದು ಕಡೆ ಹೈಕೋರ್ಟಲ್ಲಿ ಫೈಟಿಂಗ್ ನಡೆಯುತ್ತೆ, ಇನ್ನೊಂದು ಕಡೆ ಈ ವ್ಯವಸ್ಥೆಗಳಾಗಿದೆ ಅಂತಂದರೆ ನಾನೇನು ಅನ್ಕೋಬೇಕು? ಊಟ ಸಿಗ್ತಿಲ್ಲ ಅನ್ಕೋಬೇಕೋ ಅಥವಾ ಬೇರೆ ರೂಪದಲ್ಲಿ ಸಿಗ್ತಿದೆ ಅನ್ಕೋಬೇಕೋ? ಹಲೋ ದ DG ಆಫ್ ಪ್ರಿಸನ್ಸ್, ಆನ್ಸರ್. ನನಗನ್ಸಿದ್ದು ಮೇ ಬಿ ಮಾರ್ಫಡ್ ಫೋಟೋ. ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫಡ್ ಫೋಟೋಸ್ ಆಗಿರ್ಬೋದು, AI ಜನರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ. ಹೇಯ್ ಟೆಲ್ ದಟ್ ಫೆಲೋ ಟು ಶಟ್ ಅಪ್ ಹಿಸ್ ಮೌತ್. ಐ ಸೇ ಹೂ ಎವರ್ ಇಟ್ ಇಸ್. ಬುಕ್ ಹಿಮ್ ಅಂಡರ್ ಆಸ್ ಎ ವಿಟ್ನೆಸ್. ಈಗ ಕೇಸಲ್ಲಿ ಇವ್ರನ್ನ ಬುಕ್ ಮಾಡ್ರಿ ಕೇಸಲ್ಲಿ ವಿಟ್ನೆಸ್ ಆಗಿ. ಲೆಟ್ ಹಿಮ್ ಪ್ರೂವ್ ಇಟ್ಸ್ ಎನ್ AI. ಐ ವಿಲ್ ಬಿ ಹ್ಯಾಪಿ, ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕೆ ಎಂದರೆ ನನ್ನ ಜೈಲು ವ್ಯವಸ್ಥೆ ಚೆನ್ನಾಗಿದೆ ಅಂತ ಇಷ್ಟಪಡೋಣ. ಬುಕ್ ಹಿಮ್ ಆಸ್ ಎ ವಿಟ್ನೆಸ್. ಸಮನ್ ಹಿಮ್ ವಿತ್ ಎ ನೋಟಿಸ್. ಯಾರು ಪೊಲೀಸ್ ಸ್ಟೇಷನ್ ಅವ್ರು ಈ ಕೇಸ್ ತೊಗೊಂಡಿರೋರು, ಸಮನ್ ಹಿಮ್ ಆಸ್ ಎ ವಿಟ್ನೆಸ್. ಲೆಟ್ ಹಿಮ್ ಪ್ರೂವ್ ವಾಟ್ ಈಸ್ AI ಅಂತೆ. ಡೂ ಇಟ್ ಇನ್ ಯುವರ್ ಮೂವಿ. ಐ ಸೇ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.